ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮಿಂಚಿದ ಬಸವ. ಹೌದು, ಒಂದು ಕಡೆ ದೇವರ ಅಲಂಕಾರ, ಬಗೆ ಬಗೆ ಹೂಗಳಿಂದ ಮಿಂಚಿದ ಶನೇಶ್ವರ ಸ್ವಾಮಿ, ಮಕ್ಕಳ ಆಟ ಸಾಮಗ್ರಿಗಳು, ದೇವರ ಮೇಲಿರುವ ಜನಗಳ ನಂಬಿಕೆ, ಸಾವಿರಾರು ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡುತ್ತಿರುವ ದೃಶ್ಯಗಳು. ಈ ಎಲ್ಲ ದೃಶ್ಯಗಳು ಕಣ್ಣಿಗೆ ಕಂಡಿದ್ದು ಆನೆಪಾಳ್ಯದ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ. ಶ್ರೀ ಕ್ಷೇತ್ರ ಆನೆಪಾಳ್ಯ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ 37ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ 9 ದಿನಗಳಿಂದಲೇ ಹೋಮ ಹವನಗಳು ಪ್ರಾರಂಭವಾಗಿವೆ. ಗುರುವಾರದಿಂದ ಪ್ರಾರಂಭವಾಗಿದ್ದ ಜಾತ್ರಾ ಮಹೋತ್ಸವ 22 ಶನಿವಾರದಂದು ಅದ್ದೂರಿಯಾಗಿ ನೆರವೇರಿದೆ. ಗಂಗೆ ಪೂಜೆ ಮಾಡಿ ಕಳಸದೊಂದಿಗೆ ಹೆಣ್ಣು ಮಕ್ಕಳು ದೇವರನ್ನ ದೇವಸ್ಥಾನಕ್ಕೆ ಕರೆತರಲಾಗಿದೆ. ಸುಮಾರು 5,000 ಜನರು ಶನಿದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. 9 ತರಹದ ಹೋಮಗಳು ಹವನಗಳು ಮಾಡಲಾಗಿದೆ. ಊರಿನವರೆಲ್ಲ ಇದಕ್ಕೆ ಸಾಕ್ಷಿಯಾದರು. ದೇವಸ್ಥಾನವನ್ನ ಬಗೆ ಬಗೆ ಹೂವುಗಳಿಂದ ಬಹಳ ವಿಜೃಂಭಣೆಯಿಂದ ಅಲಂಕಾರ ಮಾಡಲಾಗಿದೆ. ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ವಿತರಿಸಲಾಗಿದೆ. ನಂತರ ಜಾತ್ರೆಯಲ್ಲಿ ಬಹಳ ವಿಶೇಷವಾಗಿ ಕಂಡಿದ್ದು ಕ್ಷೇತ್ರದ ಬಸವ. ಎಲ್ಲರ ಕಣ್ಮನ ಸೆಳೆದ ಬಸವನನ್ನ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಲಕ್ಷ್ಮಣಪ್ಪನವರು 2 ವರ್ಷದಿಂದ ಅವರೇ ಕ್ಷೇತ್ರದಲ್ಲಿ ಸಾಕಿಕೊಂಡಿದ್ದಾರೆ. ಅಕ್ಕಪಕ್ಕದ ಊರಿನವರೆಲ್ಲ ಸೇರಿ ಒಂದೇ ಕುಟುಂಬದ ಥರ ಜಾತ್ರೆಯನ್ನ ನೆರವೇರಿಸ್ತಾರೆ. ಇದು ಈ ಜಾತ್ರೆಯ ವಿಶೇಷತೆ. ಹಾಗಾದ್ರೆ ಜಾತ್ರೆ ಕುರಿತು ಧರ್ಮದರ್ಶಿಗಳಾದ ಲಕ್ಷ್ಮಣಪ್ಪನವರು ಹಾಗೂ ಅವರ ತಮ್ಮ ರಾಮಪ್ಪನವರು ಏನು ಹೇಳಿದ್ದಾರೆ ನೀವೇ ಕೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಶ್ರೀ ಕ್ಷೇತ್ರ ಆನೆಪಾಳ್ಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸತತವಾಗಿ 37 ವರ್ಷದಿಂದನೂ ಸಹ ಜಾತ್ರಾ ಮಹೋತ್ಸವ ನಡೀತಾನೆ ಬಂದಿದೆ. ಈ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಇಲ್ಲಿವರೆಗೂ ಅಂದರೆ ಗುರುವಾರದಿಂದ ಪ್ರಾರಂಭವಾಗಿರುವ ಶ್ರೀ ಕ್ಷೇತ್ರ ಆನೆಪಾಳ್ಯ ಶನೇಶ್ವರ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆಗಳು ಹಮ್ಮಿಕೊಂಡಿದ್ರು ಅಂತ ಪ್ರಧಾನ ಅರ್ಚಕರಿದ್ದರೆ ಅವ್ರನ್ನೇ ಕೇಳೋಣ ಬನ್ನಿ. ಏನೆಲ್ಲ ಕಾರ್ಯಕ್ರಮಗಳಿದೆ, ಏನೆಲ್ಲ ವಿಶೇಷತೆಗಳಿದೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಗುರುಗಳೇ. ಶ್ರೀ ಕ್ಷೇತ್ರ ಆನೆಪಾಳ್ಯದಲ್ಲಿ ಇವತ್ತು ಏನು ಬಹಳ ವಿಜೃಂಭಣೆಯಿಂದ ಇವತ್ತು ಜನಗಳು ಒಂದು ಖುಷಿಯಿಂದ ವಾತಾವರಣ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಹೋಮಗಳು ಮತ್ತು ಇದೆಲ್ಲ ಪ್ರಾರಂಭವಾಗಿದೆ. ಗೋಪೂಜೆ ನಡೀತು, ಮತ್ತು ಮುತ್ತೈದೆ ಪೂಜೆ, ಹೀಗೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮ್ಮ ಈ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆ ಇದೆ? ವಿಶೇಷತೆ ಅಂತಂದರೆ 37ನೇ ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷ 37ನೇ ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ಅದೇ 37ನೇ ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ಈ ವರ್ಷ 12ನೇ ತಾರೀಕಿನೇ ಪೂಜೆ, ಗಂಗೆ ಪೂಜೆ ಆಯಿತು. ಗಂಗೆ ಪೂಜೆ ಆಗಿ ಧ್ವಜಾರೋಹಣ ಆಯಿತು. 12ನೇ ತಾರೀಕಿಂದ ಪ್ರತಿನಿತ್ಯ ಪೂಜೆ ಹೋಮ ನಡೀತಾ ಇದೆ. ಅಭಿಷೇಕ ಪೂಜೆ ನಡ್ಕೊಂಬರ್ತಾ ಇದೆ. ನಿನ್ನೆ ಗುರುವಾರದಿಂದ ಅಂದರೆ 20ನೇ ತಾರೀಕಿಂದ ಹೋಮ ಪ್ರಾರಂಭ ಆಯಿತು. 9 ನವಗ್ರಹ ಹೋಮ ಆಯಿತು. ಪ್ರತಿನಿತ್ಯನೂ ಹೋಮ. ಮತ್ತು ಇವತ್ತು ಬೆಳಗ್ಗೆ ಅಭಿಷೇಕ ಎಲ್ಲ ಆಯಿತು. ಅಭಿಷೇಕ ಆದಮೇಲೆ ಮತ್ತೆ ಚಂಡಿಕ ಹೋಮ ಆಯಿತು. ಬೆಳಗಿಂದ ಚಂಡಿಕ ಹೋಮ ನಡೀತು. ನಾಳೆ ಜಾತ್ರಾ ಮಹೋತ್ಸವ ಇರುತ್ತೆ. ಬೆಳಗ್ಗೆನೂ ಒಂದು ಹೋಮ ಇರುತ್ತೆ, ಅಭಿಷೇಕ ಪ್ರತಿನಿತ್ಯನೂ ಹೋಮ. 9 ದಿವಸನೂ ಪ್ರತಿನಿತ್ಯನೂ ಹೋಮ ನಡೀತದೆ. ಹಂಗಾಗಿ ನಾಳೆ ವಿಶೇಷ. ನಾಳೆ ಒಂದು 5,000 ಜನ ಸೇರ್ತಾರೆ. ನಾಳೆ ಎಲ್ಲ ನಮ್ಮ ಅಕ್ಕಪಕ್ಕ ಬೇಕಾದ ಭಕ್ತರುಗಳು ಎಲ್ಲ ಇಲ್ಲಿ ನಾವು ದೊಡ್ಡಪಾಳ್ಯ, ಆನೆಪಾಳ್ಯ, ಕಾನೆಪಾಳ್ಯ ನಮ್ಮ ಊರೂರು ಒಂದು ಮನೆ ಥರ ನಾವು ಇಲ್ಲಿರೋವಂಥದ್ದು. ಹಂಗಾಗಿ ಎಲ್ಲ ನಮ್ಮ ಊರೂರು ಜನನೂ ನಿಂತ್ಕೊತಾರೆ ಭಗವಂತನ ಕಾರ್ಯಕ್ಕೆ. ಹಂಗಾಗಿ ಹೊರಗಡೆ ಭಕ್ತರು ಬರ್ತಾರೆ, ನಮ್ಮ ಅಕ್ಕಪಕ್ಕ ಗ್ರಾಮದ ಎಲ್ಲ ಬಂದು ನಿಂತ್ಕೊತಾರೆ. ಹಂಗಾಗಿ ನಾಳೆ ಒಂದು 5,000 ಜನ ಸೇರಿಕೊಂಡು ಎಲ್ಲ ಕಾರ್ಯ ನಡೆಸ್ತಾರೆ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಗಂಗೆ ಪೂಜೆಗೆ ಅಂತ ಹೋಗ್ತೀವಿ ಮಧ್ಯಾಹ್ನ. ಅಲ್ಲಿಂದ ಸ್ವಾಮಿ ಗಂಗೆ ಪೂಜೆ ಮಾಡ್ಕೊಂಡು ಮಳೆ ಮಾಡ್ಕೊಂಡ್ಬರ್ತೀವಿ. ಹೂವು ಮಳೆ ಮಾಡ್ಕೊಂಡು ಅಲ್ಲಿಂದ ಬಂದಮೇಲೆ ಮತ್ತು ಸ್ವಾಮಿ ಮಳೆ ಆಲಯ ಪ್ರವೇಶ ಆದಮೇಲೆ ಮತ್ತು ಸಾಯಂಕಾಲ ಡ್ರಾಮಾ ಇರುತ್ತೆ. ಹಂಗೆಲ್ಲ ವಿಶೇಷ ನಡೆಸ್ಕೊಂಡು 37 ವರ್ಷದಿಂದ ವಿಶೇಷ ನಡೆಸ್ಕೊಂಡು ಬರ್ತಾ ಇದ್ದೀವಮ್ಮ. ಸುಮಾರು ಎಷ್ಟು ಜನಗಳಿಗೆ ಅನ್ನಪ್ರಸಾದ ಇದೆ?
ಒಂದು 5,000-6,000 ಜನ ಸೇರ್ಬೋದು ಅಂದ್ಕೊಂಡಿದ್ದೀವಿ. ಅದ್ರ ಮೇಲೆ ನೋಡಬೇಕು ಏನಾಗುತ್ತೆ ಅಂತ ನೋಡಬೇಕು. ಭಗವಂತ ಎಷ್ಟು ಕರ್ಸ್ಕೊಂತಾನೆ ಅಂತ ನೋಡ್ಬೇಕು ಅದನ್ನೆಲ್ಲ ನಾವು ಒಂದು 5,000-6,000 ಜನ ಅಂದ್ಕೊಂಡಿದ್ದೀವಿ ನಾವು ಅಂದ್ಕೊಂಡಿರೋಂಥದ್ದು. ಈಗ 37 ವರ್ಷದಿಂದನೂ ಸಹ ಒಂದು ನಮ್ಮ ಜಾತ್ರೆ ಅಂದರೆ ಏನಾದರೂ ಒಂದು ಟ್ರೇಡ್ ಮಾರ್ಕ್ ಇರುತ್ತೆ. ಸೊ ಈ ವರ್ಷ 2 ವರ್ಷದಿಂದನೂ ಇವಾಗ ಏನದು ಗೋ ಪೂಜೆ ಮಾಡ್ಕೊಂಡು ಬರ್ತಾ ಇರೋವಂಥದ್ದು, ಇದ್ರ ಬಗ್ಗೆ ಏನಾದರೂ ವಿಶೇಷತೆ? ನಾವೇನೋ ಅದನ್ನು ಸಾಕಬೇಕು ಅಂತ ಏನಿರಲಿಲ್ಲ. ಯಾರೋ ಅವ್ರ ಭಕ್ತರು ಒಂದು ತಂದು ಬಿಟ್ಟಿದ್ರು. ಕುಂಡಳರೊಬ್ಬರು ನಮ್ಮ ಬರೋ ಭಕ್ತರು ನಾವೇನೋ ಅಳವಡಿಸ್ಕೊಂಡಿರಲಿಲ್ಲ, ಸುಮ್ಮನೆ ಪೂಜೆ ಮಾಡ್ಕೊಂಡು ಜಾತ್ರೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದು. ಇಲ್ಲಿ 2 ವರ್ಷದಲ್ಲಿ ನಮ್ಮ ತಿಟ್ಟಳ್ಳಿ ಮುಂಡಾಜನ ಅಂತ ಬಂದಿದ್ದರು. ಅವರು ಒಂದು ಕರ ಬೇಕಣಪ್ಪ, ಹಂಗೆ ಒಂದು ನಾಟಿ ಕರ ಸಾಕೋಣ ಅಂತಬಿಟ್ಟು ಹೇಳಿದ್ದೆ. ಇಷ್ಟು ದಿನ ಸೀಮೆದೆ ಸಾಕ್ತಾಯಿದ್ದೀವಿ ಅಂದ್ಬಿಟ್ಟು ಬೆಳಗ್ಗೆಗೆ ಹೇಳಿದ್ರು. ಅವರೇ ದುಡ್ಡು ಕೊಟ್ಟು ಒಂದು ಕರ ಕೊಡಿಸಿದ್ರು ಬಸಪ್ಪನಿಗೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಹಿಡ್ಕೊಂಬಂದು ಪೂಜೆ ಮಾಡೋ ಅವತ್ತಿಂದ ಅಯ್ಯಪ್ಪನ ಪೂಜೆ ನಡೆಸ್ಕೊಂಡು ಬೆಳಗ್ಗೆ ಹಿಡ್ಕೊಂಬಂದು ನೈಟ್ ಸಾಯಂಕಾಲ ಹಿಡ್ಕೊಂಬಂದು ಬೆಳಗ್ಗೆ ಪೂಜೆ ಮಾಡಿ ಹೇಳಿ ಸೀದಾ ದೇವಸ್ಥಾನಕ್ಕೆ ಹೊರ್ಟೋಯ್ತು. ಅದೇನೇ ಅವತ್ತಿನಿಂದ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು, ಪ್ರತಿನಿತ್ಯ ಒಂದು ಪಾದ ಪೂಜೆ ಮಾಡಿಸ್ಕೊಬೇಕು. ಥರ ನಡೆಸ್ಕೊಂಡು ವಿಶೇಷವಾಗಿ ಬರೋವಂಥ ಭಕ್ತರಿಗೂ ಅಷ್ಟೇ ಪಾದ ಕೊಡ್ತಾನೆ. ಅವರು ಪಾದ ಕೊಟ್ಟಿದ್ದನ್ನು ವಿಶೇಷ ಕಾರ್ಯ ಜಯ ಆಗುತ್ತೆ. ಅವನು ಕೊಡಲಿಲ್ಲ ಅಂದರೆ ಆ ಕಾರ್ಯ ಆಗಲ್ಲ ಅಂತ ಆ ಥರ ನಡೆಸ್ಕೊಂಬರ್ತಾವನು ಬಸಪ್ಪ. ಈ ಥರ ಇದೆ. ಈಗ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕ್ಷೇತ್ರದಿಂದ? ನಮ್ಮ ಜನ ಹೇಳ್ಬೇಕು, ನಾವೇನು ಹೇಳೋಕೆ ಇಷ್ಟಪಡಲ್ಲ. ಜನ ಹೇಳ್ಬೇಕು ಅದನ್ನು. ಇಲ್ಲೇನು ಒಳ್ಳೇದಾಯಿತು ಏನಾಯಿತು, ಇಲ್ಲಿ ಬಂದಮೇಲೆ ನಮ್ಗೆ ಏನು ಅನುಕೂಲ ಆಯಿತು ಅಂತ ಜನ ಹೇಳ್ಬೇಕು. ಅದನ್ನು ನಾವು ಹೇಳೋದ್ರಿಂದ ಪ್ರಯೋಜನ ಅಲ್ವಾ? ನಮ್ಮ ಬೆನ್ನು ನಾವು ತಟ್ಕೊಳ್ಳೋದ್ರಿಂದ ಪ್ರಯೋಜನ ಇರಲ್ಲ. ಜನ ಹೇಳಬೇಕು ಇಲ್ಲೇನು ನಮಗೆ ಅನುಕೂಲ ಆಯಿತು ಅನ್ನೋದು ಜನ ಹೇಳಿದ್ರೆ ಅದು ನಾವು ತಿಳ್ಕೊಬೋದು ಅಷ್ಟೇ. ಅವ್ರ ಬಾಯಿಂದ ನಾವು ಕೇಳ್ಬೇಕಷ್ಟೇ. ನಾವು ಹೇಳಿ ನಾವು ಹಿಂಗೆ ಅನುಕೂಲ ಆಯಿತು ಅನ್ನೋದನ್ನು ನಾವು ಹೇಳೋದ್ರಿಂದ ಅದು ಪ್ರಯೋಜನ ಇರಲ್ಲ ಅಲ್ವರಾ? ಇದೆಲ್ಲನೂ ಜನ ಭಕ್ತಾದಿಗಳು ಹೇಳಿದ್ರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಈ ಥರ ಹಿಂಗಾಯಿತು, ನಮ್ಮ ಕಷ್ಟ ಸುಖ ಹಿಂಗಾಯಿತು ಅನ್ನೋದು ಅವ್ರು ಹೇಳ್ಕೊಬೇಕು. ಅವ್ರು ಹೇಳಿದಾಗ ನಾವು ಅದನ್ನು ನಮಗೆ ಖುಷಿ ಪಡ್ಬೋದು ಅಷ್ಟೇ ನಾವು ಅಲ್ವರಾ? ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣಪ್ಪ ಅಂದ್ಬಿಟ್ಟು ಲಕ್ಷ್ಮಣಪ್ಪ ಅಂತ ಹೇಳ್ಬಿಟ್ಟು ನಾವು 5 ಜನ ಅಣ್ಣ ತಮ್ಮದಿರು. ನಮ್ಮ ದೊಡ್ಡವರೊಬ್ಬರು ಕಾಲ್ವಾದರು ನಾರಾಯಣಪ್ಪ ಅಂತ, ನಾನು 2ನೇನು. ನಮ್ಮ ಅಕ್ಕ ಒಬ್ಬರು ಇದ್ದಾರೆ ಲಕ್ಷ್ಮಕ್ಕ ಅಂತ, ಅವರು ರಂಗನಾಥಪ್ಪ ಹೊಡೆದು ಅವರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಅವರು ಪೂಜಾರರು ಅಲ್ಲೂ ರಂಗನಾಥಪುರದಲ್ಲಿ. 2ನೇನು ಮುನ್ರಾಜು ಅಂತ, 3ನೇನು ಗಂಗಪ್ಪ ಅಂತ, 4ನೇನು ರಾಮಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಒಟ್ಟು ಫ್ಯಾಮಿಲಿ ಒಳಗೆ ಇದ್ದೀವಿ. ಎಲ್ಲ ನಿಂತ್ಕೊಂಡು ಭಗವಂತನ ಸೇವೆಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಿಂತ್ಕೊಂಡು ಸಜ್ಜವಹಿಸಿ ಭಗವಂತನ ಕಾರ್ಯ ನಡೆಸ್ತಾರೆ. ಬೇಗರುಗಳು ಅಕ್ಕಪಕ್ಕದಲ್ಲಿ ಹೇಳಿದ್ನಲ್ಲ ಎಷ್ಟೊತ್ತು ನಮ್ಮ 3 ಜನನೂ ನಿಂತ್ಕೊಂಡು ಭಗವಂತನ ಕಾರ್ಯ ಅಷ್ಟೇಂದು ಇಷ್ಟೇಂದ ನಡೆಸ್ಕೊಂಬತ್ತಾರೆ. ಆನೆಪಾಳ್ಯ ಅನ್ನೋದು ಒಂದು ಕುಗ್ರಾಮ ಅಂದರೆ ಒಂದು 10-15 ಮನೆ ಇರ್ತಿತ್ತು. ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು. 3 ಮನೆಯಿಂದ ಸ್ಟಾರ್ಟ್ ಆಗಿದ್ದು, ಒಂದು 10-15 ಮನೆ ಇದ್ದಿದ್ದು. ಇವತ್ತು ಆನೆಪಾಳ್ಯ ಅಂತಂದರೆ ಇಡೀ ಬೆಂಗಳೂರಲ್ಲಿ ಎಲ್ಲಿ ಕೇಳಿದ್ರು, ಒಂದು ನೈಸ್ ರೋಡಲ್ಲಿರಲಿ, ಒಂದು ಬೆಂಗಳೂರಲ್ಲಿ ಎಲ್ಲಿ ಕೇಳಿದ್ರು ಆನೆಪಾಳ್ಯ ಅಂತಂದರೆ ಅಷ್ಟು ಹೆಸರು. ಏನಕ್ಕೆ ಅಂತಂದರೆ ಸ್ವಾಮಿ ಸನ್ನಿಧಿಗೋಸ್ಕರ ಈ ಕ್ಷೇತ್ರದ ಶನೇಶ್ವರನ ದೇವಸ್ಥಾನ ಇದೆ ಅಂತಂದಕ್ಕೋಸ್ಕರ ಅಷ್ಟು ಹೆಸರುವಾಸಿಯಾಗಿದೆ. ಮತ್ತು ಇಲ್ಲಿ ಜಾತ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಈಗ 5-6 ಸಾವಿರ ಜನ ಬರ್ತಾರೆ ಅಂತಂದರೆ ಅವ್ರವ್ರದ್ದೇ ಆದ ಭಗವಂತನ ಒಳ್ಳೆಯದಾಗಿರೋದಕ್ಕೆ ಬರ್ತಾರೆ. ಇಲ್ಲಿ ಜಾತ್ರೆ ವಿಶೇಷ ಇನ್ನೊಂದೇನೆಂದರೆ, ಒಂದು 2 ಕಿಲೋಮೀಟ್ರ್ ದೂರದಿಂದ ಒಂದು ಗಂಗೆ ಪೂಜೆಗೆ ಅಂತ ಹೋಗ್ತೀವಿ. ಗಂಗೆ ಪೂಜೆ 37ನೇ ವರ್ಷದಿಂದನೂ 37ನೇ ವರ್ಷದ ಗಂಟ ಇದುವರೆಗೂ 37ನೇ ವರ್ಷದ ಸ್ಟಾರ್ಟ್ ಆಗಿದ್ದು 1989-90 ಸ್ಟಾರ್ಟ್ ಆಗಿದ್ದು ಇದುವರೆಗೂ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ಮುಳ್ಳಾವ್ಗೆಯಲ್ಲಿ ಬರ್ತಾರೆ ಸ್ವಾಮಿ. ಮೈ ದುಮ್ಕೊಂಡು ಮುಳ್ಳಾವ್ಗೆಯಲ್ಲಿ ಬರ್ತಾರೆ. ಅವ್ರವ್ರ ಕಷ್ಟಕ್ಕೆ ತಕ್ಕಂತೆ ಅಲ್ಲಿ ಬರೋ ದಾರಿ ಒಳಗೂ ಕೂಡ ಅವ್ರವ್ರನ್ನ ಕರೆದು ಪ್ರಶ್ನೆ ಮಾಡ್ತಾರೆ. ಅದು ಒಂದು ವಿಶೇಷ ಇದೆ, ಮುಳ್ಳಾವ್ಗೆನಲ್ಲಿ ಬರ್ತಾರೆ. ಸೊ ಹಂಗಾಗಿ ಪ್ರತಿ 37ನೇ ವರ್ಷದಿಂದ ಭಗವಂತನ ಇದರಲ್ಲಿ ನಡ್ಕೊಂಬರ್ತಾ ಇದೆ, ಸೇವೆ ಮಾಡ್ಕೊಂಬರ್ತಾಯಿದ್ದೀವಿ. ನಮಗೂ ಒಂದು ಅವಕಾಶ ಸಿಕ್ಕಿದೆ. ನಾವು ಒಂದು ಕುಟುಂಬದವ್ರು, ಒಂದೇ ಕುಟುಂಬದ ಥರ ಇಡೀ ಊರಿರ್ಬೋದು, ಅಕ್ಕಪಕ್ಕ ಗ್ರಾಮದವ್ರು ಇರ್ಬೋದು, ಈ ಭಗವಂತನ ಸೇವೆ ಮಾಡೋಕ್ಕೋಸ್ಕರ ಎಲ್ಲ ಒಂದು ದಾರಿ ಸೇರ್ಕೊತೀವಿ. ಅಕ್ಕಪಕ್ಕದ ಊರಿನವರು ಬರ್ತಾರೆ, ಎಲ್ಲ ಸೇವೆ ಮಾಡ್ತಾರೆ. ಸೊ ಹಂಗಾಗಿ ನಾವೊಂದು ಜಾತ್ರೆಗೋಸ್ಕರ ಆದ್ರೂ ಒಂದಿನ ಒಂದು ಮನೆಯವ್ರ ಥರ ಎಲ್ಲ ಸೇರ್ಕೊಂಡು ಒಂದು ಕಾರ್ಯ ಮಾಡೋಕ್ಕೂ ಒಂದು ಅವಕಾಶ ಸಿಕ್ಕಿದೆ ಭಗವಂತನ ಸನ್ನಿಧಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.